ಏನ್ರಿ ದೊಡ್ಡವ್ರ, ಎತ್ತು ಮಗನ್ನ ಊರ್ ಬಿಟ್ಟು ಊರಿಗೆ ಓದೋಕ್ ಕಳ್ಸಿದೀರಾ? ಎಲ್ಲಿದ್ದಾನೆ, ಎಲ್ಲಿ ಓದ್ತಿದ್ದಾನೆ ಅಷ್ಟು ಕೂಡ ಗೊತ್ತಿಲ್ವಾ? ಫೋನ್ ನಂಬರ್ ಎಲ್ಲ ಸರಿಯಾಗಿ ಬರ್ದಿದ್ದೀರಾ ತಾನೆ? ಸರಿಯಾಗಿ ಬರ್ದಿದ್ದೀನಿ. ಸರಿ ಬಿಡಿ, ಏನಾದ್ರೂ ವಿಷಯ ಇದ್ರೆ ನಾವು ತಿಳಿಸ್ತೀವಿ. ಹಾಗಾದ್ರೆ ನಾಳೆ ಬರ್ಲೇನಪ್ಪ? ನಾಳೆನಾ? ಇದು ದೊಡ್ಡ ಪ್ರೋಸೆಸ್ ಯಜಮಾನ್ರೆ. ವಿಷಯ ಗೊತ್ತಾದ ಕೂಡ್ಲೆ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಸುಮ್ನೆ ನೀವು ಅಲ್ಲಿ ಬಿಡಿ. ಬನ್ನಿ ಸರ್. ಏನಪ್ಪ ಈ ತರ ಹೇಳ್ತಾರೆ? ನನ್ ಮಗ ನಂಗೆ ಸಿಗೋದಿಲ್ವಾ? ಅವರೊಂದ್ ಕಡೆ ಪ್ರಯತ್ನ ಮಾಡ್ತಾರೆ, ನಾವೊಂದ್ ಕಡೆಯಿಂದ ಪ್ರಯತ್ನ ಮಾಡೋಣ. ಖಂಡಿತವಾಗ್ಲೂ ಹುಡ್ಕೋಣ. ಅಯ್ಯೋ, ರೆಡಿ ಮಗ. ಕುತ್ತು ಪರೋಟ ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಮುಖಾಂತರ ವಿಧ ವಿಧವಾದ ಸಮಸ್ಯೆಗಳನ್ನ, ಎಷ್ಟೋ ಜನರ ಸಮಸ್ಯೆಗಳನ್ನ, ಅವರ ಕಷ್ಟಗಳನ್ನ ನಿಮ್ಗೆ ತೋರಿಸಿದೀವಿ. ಇವತ್ತು ನಿಮ್ಗೆ ಒಬ್ಬ ವ್ಯಕ್ತಿನ ತೋರ್ಸಕ್ ಹೋಗ್ತಾ ಇದೀವಿ. ಅವರೊಬ್ಬ ಸಾಧನೆ ಮಾಡಿದವರು, ರಾಜಕಾರಣಿನೋ ವ್ಯಾಪಾರಿನೋ ಅಲ್ಲ. ಅವರೊಬ್ರು ಸಾಧಾರಣ ಅಪ್ಪ. 1 ವರ್ಷ 2 ವರ್ಷ ಅಲ್ಲ ರೀ, 23 ವರ್ಷ ಒಬ್ಬ ಮಗನ್ನ ಹೆತ್ತು ಹೊತ್ತು ಓದಿಸಿ, ಅಪ್ಪನ್ಗಿಷ್ಟ ಇಲ್ದಿದ್ರು ಮಗನ್ಗಿಷ್ಟ ಇದೆಯಲ್ಲ ಅಂತ ಅವನ್ ಕೇಳಿದ್ದೆಲ್ಲ ಕೊಡಿಸಿ, ಅವನ್ ಸಂತೋಷದಲ್ಲಿ ತಾನು ಸಂತೋಷಪಟ್ಟು, ವಯಸ್ಸಾದ ಕಾಲದಲ್ಲಿ ಅವನ್ ನಮ್ಮನ್ನ ನೋಡ್ಕೋತಾನಲ್ಲ ಅಂತ ನೆಮ್ಮದಿಯಿಂದ ಇರಬೇಕಾಗಿರೋ ಸಮಯದಲ್ಲಿ ಮಗ ಕಾಣಿಸ್ತಿಲ್ಲ ಅಂದ್ರೆ ಹೇಗಿರುತ್ತೆ? ರಾಮನಾಥಪುರದಿಂದ IAS ಓದ್ಬೇಕು ಅಂತ ಚೆನ್ನೈಗೆ ಬಂದಿರೋ ಹುಡುಗ ಕಾಣಿಸ್ತಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ, ಇವರೇ ಈ ವ್ಯಕ್ತಿಯ ಮಗ. ಹೆಸರು ಸಮೀರ್. ನನ್ ಮಗನ್ ಧ್ವನಿ ಕೇಳಿ 10 ದಿನ ಆಯ್ತು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಯ್ತು. ಇಲ್ಲಿಗೆ ಬಂದ್ ಹೇಳಿದ್ರೆ ನನ್ ಮಗ ಸಿಗ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದೆ. ಅಯ್ಯ, ನನ್ ಮಗ ಎಲ್ಲಿದ್ದಾನೆ ಅಂತ ಹೇಳ್ತೀರೇನಯ್ಯ? ಮಗ ಕಾಣಿಸ್ತಿಲ್ಲ ಅಂದಾಗ ಬರೋ ನೋವಿದೆಯಲ್ಲ, ಅದು ಮರಣಕ್ಕಿಂತ ದೊಡ್ಡ ದಂಡನೆ. ಅನುಭವಿಸ್ತಿರೋರ್ಗೆ ಅದು ಅರ್ಥ ಆಗತ್ತೆ. ಅದರಿಂದ ಆ ಹುಡುಗನ ಎಲ್ಲಾದ್ರೂ ನೋಡಿದ್ರೆ ಅಥವಾ ಇವ್ರ ಬಗ್ಗೆ ಏನಾದ್ರೂ ವಿಚಾರ ಗೊತ್ತಿದ್ರೆ 9962865032 ಈ ನಂಬರ್ಗೆ ಫೋನ್ ಮಾಡಿ ಹೇಳಿ ಅಥವಾ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಒಂದು ಸ್ಮಾಲ್ ಎನ್ಕ್ವೈರಿ. ಓಕೆ ಸರ್. ತ್ರಿಷಾ, ಅಖಿಲ, ನೀನು ಇನ್ಸ್ಪೆಕ್ಟರ್ ಕರೀತಾ ಇದ್ದಾರೆ. ರೇಖಾ ಅವ್ರು ನಿಮ್ಗೆ ಗೊತ್ತು? ಸ್ಕೂಲ್ ಡೇಸ್ ಇಂದ ಕಾಲೇಜ್ ಓದ್ಬೇಕಾದ್ರೆ ಫ್ರೆಂಡ್, +2 ಮ್ಯಾಥ್ಸ್ ಟ್ಯೂಷನ್ಸ್ಗೆ ಹೋದಾಗಿಂದ ಫ್ರೆಂಡ್. ರೇಖಾ ಅವ್ರಿಗೆ ಬೇರೆ ಯಾರ ಜೊತೆನಾದ್ರೂ ಜಗಳ ಏನಾದ್ರೂ ಆಗಿತ್ತಾ? ನೋ, ನಾಟ್ ಎಟ್ ಆಲ್. ಹಾಗೆಲ್ಲ ಏನೂ ಇಲ್ಲ. ಬಾಯ್ ಫ್ರೆಂಡ್ ಯಾರಾದ್ರೂ? ಮತ್ತೆ ನನಗೆ ಸಮೀರ್ ಅಂತ ಹುಡುಗನ ಪರಿಚಯ ಮಾಡಿಸಿದ್ಲು. ಸಮೀರ್ ಬಗ್ಗೆ ಅವಾಗವಾಗ ಮಾತಾಡ್ತಿದ್ಲು. ಸಮೀರ್? ಅವರಿಬ್ಬರ ಮಧ್ಯೆ ಏನಾದ್ರೂ? ನೋ ಐಡಿಯಾ. ಮೇ ಬಿ, ಬಟ್ ಶಿ ಡಿಡ್ಂಟ್ ಶೇರ್ ಇಟ್ ವಿತ್ ಮೀ. ಕೊನೆದಾಗ ನೀವು ರೇಖಾ ಜೊತೆ ಮಾತಾಡಿದಾಗ ಯಾವ್ದ್ರ ಬಗ್ಗೆ ಮಾತಾಡಿದ್ರಿ? ಅವಳು ಸಾಯಕ್ಕೆ 2-3 ದಿನ ಮುಂಚೆ ಮಾತಾಡ್ದೆ. ನಾರ್ಮಲ್ ಆಗಿ ಮಾತಾಡಿದ್ಲು. ಅವತ್ತು ಈವ್ನಿಂಗ್ ನಾನೇ ಅವಳಿಗೆ ಕಾಲ್ ಮಾಡಿದೆ. ಆದರೆ ಅವಳು ನನ್ನ ಹತ್ರ ಸರಿಯಾಗಿ ಮಾತಾಡಲಿಲ್ಲ. ಅವಳು ಸ್ವಲ್ಪ ಬೇಜಾರಲ್ಲಿದ್ಲು ಅನಿಸ್ತು. ಆದರೆ ಮಾರ್ನಿಂಗ್. ಓಕೆ, ರಿಲ್ಯಾಕ್ಸ್.